ಹಾಯ್ ಅವರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ನಾನು ಲಾಂಗ್ ಬ್ಲೌಸ್ ಹೇಳ್ಕೊಡ್ತಾ ಇದ್ದೀನಿ. ಹೊಸ್ದಾಗಿ ಕಲಿಯೋರು ನೋಡಿ ಕಲಿಯಿರಿ. ಒಂದು ಪೇಪರ್ ತಗೊಂಡು ಡಬಲ್ ಫೋಲ್ಡಿಂಗ್ ಮಾಡಿದ್ದೀನಿ. ಡಬಲ್ ಫೋಲ್ಡಿಂಗ್ ಮೇಲೆ ಟೆನ್ ಇಂಚಸ್ ತಗೊಂಡಿದ್ದೀನಿ. ಇದನ್ನು ಇವಾಗ ಕಟ್ ಮಾಡ್ತೀನಿ. ಇದೇ ಥರ ಇನ್ನೊಂದು ಪೇಪರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಪನ್ ಅನ್ನೋದು ನಮಗೆ ಯಾವಾಗಲೂ ಆಪೋಸಿಟಲ್ಲಿ ಇರಬೇಕು, ನೆನಪಿರಲಿ. ಇವಾಗ ಇದು 4 ಫೋಲ್ಡಿಂಗ್ ಮೇಲೆ ಇದೆ. 1 2 3 ಮತ್ತು 4. ಇದು ಲೆಂತು 22 ಇಂಚಸ್ ಇದೆ. ಫುಲ್ ತಗೊತಾ ಇದ್ದೀನಿ. ಇವಾಗ ಇದು ಮಾರ್ಕ್ ಮಾಡಿ ತೋರಿಸ್ತೀನಿ. ಫಸ್ಟ್ ನೆಕ್ಕು, ಟೂ ಇಂಚಸ್ಸು, ಶೋಲ್ಡರು 3.5 ತಗೊತಾ ಇದ್ದೀನಿ. ಇದು ಬ್ಯಾಕ್ ನೆಕ್ ಬಂದ್ಬಿಟ್ಟು 4 ತಗೊತಾ ಇದ್ದೀನಿ. ಫ್ರಂಟು 5 ತಗೊಬೋದು, 6 ತಗೊಬೋದು, ನಮ್ಮ ಇಷ್ಟ. ನಾನು 6ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ ಬಂದು 5 ಇಂಚಸ್ ತಗೊತಾ ಇದ್ದೀನಿ. ಓಪನ್ ಸೈಡು ಅದೇ ಥರ ತಗೊಂಡಿದ್ದೀನಿ. ಮೇಲೆ ಎಷ್ಟು ತಗೊಂಡಿದ್ದೀವೋ ನೆಕ್ಕು, ಕೆಳಗಡೆನೂ ಅಷ್ಟೇ ತಗೊಬೇಕು ಬ್ರಾಡ್ನೆಸ್ಸು. ಇದು 4 ಇಂಚ್ ಇಟ್ಕೊಂಡಿದ್ದೀನಿ ಬ್ಯಾಕ್ಗೆ. ಬಟ್ಟೆಯಲ್ಲಿ ಹೊಲಿಯೋವಾಗ ನಾವು ಫ್ರಂಟು ಸ್ಕ್ವೇರ್ ಆದರೂ ಮಾಡ್ಕೊಬೋದು, ರೌಂಡ್ ಆದರೂ ಮಾಡ್ಕೊಬೋದು, ನಮ್ಮ ಇಷ್ಟ. ಇದು ಫ್ರಂಟು ಬೇರೆ ಥರ ಶೇಪ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಶೇಪ್ ಬರುತ್ತೆ. ಒಂದು 1/2 ಇಂಚಿಗೆ ಬರುತ್ತೆ, ಒಂದು 1 ಇಂಚಿಗೆ ಬರುತ್ತೆ. 1/2 ಇಂಚಿಗೆ ಬರೋದು ಫ್ರಂಟಿಗೆ ಬರುತ್ತೆ, 1 ಇಂಚಿಗೆ ಬರೋದು ಬ್ಯಾಕ್ ಬರುತ್ತೆ. ಫಸ್ಟು ಚಿಕ್ಕದಾಗಿ ಪೆನ್ಸಿಲಲ್ಲಿ ಡಾಟ್ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾವು ಶೇಪನ್ನು ಮಾರ್ಕ್ ಮಾಡ್ಕೊಬೇಕು.
ಈ ಮೇಲೆ ಶೇಪಲ್ಲಿ 4 ಪೀಸ್ ಕಟ್ ಆಗುತ್ತೆ. ಈ ಕೆಳಗಡೆ ಪೀಸಲ್ಲಿ 2 ಪೀಸ್ ಮಾತ್ರ, ಫ್ರಂಟ್ ಪೀಸ್ ಮಾತ್ರ ಕಟ್ ಆಗುತ್ತೆ. ಕೆಳಗಡೆ 1 ಇಂಚ್ ಫೋಲ್ಡಿಂಗ್ ಬರುತ್ತೆ. ಫ್ರಂಟು ಬ್ಯಾಕು. ನಾವು ಇದು ಸೆಂಟರ್ ನೋಡಿಕೊಂಡು 4 ಇಂಚಿಗೆ ಡಾಟ್ಸ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಸೆಂಟರ್ ನೋಡ್ಕೊಬೇಕು. 4 ಇಂಚಿಗೆ ಈ ಕೆಳಗಡೆನೂ 4 ಇಂಚ್ ತಗೊಬೇಕು. 4 ಇಂಚಿಂದ ಮೇಲಕ್ಕೆ 5 ಇಂಚ್ ಬಿಡಬೇಕು. ನೋಡಿ 5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 5 ಇಂಚ್ ಬಿಡಬೇಕು. ಅಲ್ಲಿಂದ 7 ಇಂಚಸ್ ತಗೊತಾ ಇದ್ದೀನಿ. ಈ ಥರ ಇರೋದನ್ನು ಇವಾಗ ಈ ಥರ ಮಾರ್ಕ್ ಮಾಡ್ಕೊಬೇಕು. ಇದು ಡಾಟ್ಸು ಫ್ರಂಟು ಬ್ಯಾಕು ಬರುತ್ತೆ. ಇದು ಸೆಂಟ್ರಲ್ಲಿ 1 ಇಂಚಿಗೆ ಬರುತ್ತೆ. ನೆನಪಿರಲಿ, 1/2 ಇಂಚ್ ಬರುತ್ತೆ ಸೆಂಟ್ರಲ್ಲಿ. ಇಲ್ಲಿ ಸ್ಟಾರ್ಟಿಂಗಿಂದ 1/4 ಇಂಚನೂ ಬರೋಲ್ಲ. ತುದಿಗೆ ಹಿಡ್ಕೊಂಡು ಸ್ಟಿಚಿಂಗ್ ಮಾಡಿ ಇಲ್ಲಿ ತುದಿಗೆ ಮುಗಿಸ್ಬೇಕು. 1 ಇಂಚ್ ಬ್ರಾಡ್ನೆಸ್ಸು, ಲೆಂತು 7 ಇಂಚಸ್ ಬರುತ್ತೆ. ಈ ಕೆಳಗಡೆಯಿಂದ 5 ಇಂಚ್ ಬಿಡಬೇಕು. ಇದು ಉಕ್ಸ್ ಪಟ್ಟಿ, ಇದಕ್ಕೆ ಬ್ಯಾಕ್ ಸೈಡ್ ಬರುತ್ತೆ. ನೆಕ್ಕು 2 ಇಂಚಸ್ಸು, ಶೋಲ್ಡರು 3.5. ಇದು ಬ್ಯಾಕ್ ನೆಕ್ಕು 4 ಇಂಚಸ್ಸು, ಫ್ರಂಟು 6, ಸ್ಲೀವ್ಸು 5. ಇದು ಫುಲ್ಲು ಬ್ರಾಡ್ನೆಸ್ಸು 10 ಇಂಚಸ್ಸು. 10 ಇಂಚಸ್ ಇದೆ ಕರೆಕ್ಟಾಗಿ. ಇದು ಫುಲ್ಲು ಲೆಂತು 22 ಇಂಚಸ್ ಬರುತ್ತೆ. 1 ಇಂಚ್ ಫೋಲ್ಡಿಂಗು. ಉಕ್ಸ್ ಪಟ್ಟಿ ಅನ್ನೋದು ಬ್ಲೌಸ್ಗೆ ಬ್ಯಾಕ್ ಬರುತ್ತೆ. ಈ ಮೇಲೆ ಶೇಪಲ್ಲಿ 4 ಪೀಸನ್ನು ಕಟ್ ಮಾಡ್ಕೊಬೇಕು. ಡಬಲ್ ಮೇಲೆ ಇದು ಬ್ಯಾಕ್ ನೆಕ್ಕು 4 ಪೀಸಸ್ ಕಟ್ ಮಾಡ್ಕೊಬೇಕು. ಫ್ರಂಟದ್ದು ಮಾತ್ರ ಒಂದೇ ತಗೊಬೇಕು, ಡಬಲ್ ಪೀಸು.
ಈ ಶೇಪಲ್ಲಿ 4 ಪೀಸಸ್ ಕಟ್ ಮಾಡ್ಕೊಬೇಕು ಮೇಲೆ ಶೇಪಲ್ಲಿ. ಈ ಕೆಳಗಡೆ ಶೇಪನ್ನು ಡಬಲ್ ಪೀಸ್ ಒಂದೇ ತಗೊಂಡು ಶೇಪು ಕಟ್ ಮಾಡಬೇಕು. ಇವಾಗ ಬ್ಯಾಕು ಹುಕ್ಸ್ ಪಟ್ಟಿ ಓಪನ್ ಮಾಡೋಣ. ಬ್ರಾಗೆ ಫ್ರಾಕ್ಗೆ ಯಾವ ಥರ ಹುಕ್ಸ್ ಪಟ್ಟಿ ಬರುತ್ತೆ ಇದಕ್ಕೂ ಸೇಮ್ ಥರ ಬರುತ್ತೆ. ಈ ಸೈಡು ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿ ಒಳಗಡೆ ಡಬಲ್ ಫೋಲ್ಡಿಂಗ್ ಮಾಡ್ಕೊಬೇಕು. ಇದು ಹುಕ್ಸ್ ಪಟ್ಟಿ ಬರುತ್ತೆ. ಇದು ಇದು ಲೂಪ್ ಪಟ್ಟಿ. ಇದನ್ನು ಕೆಳಗಡೆ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡಿ ಮೇಲೆ ಫೋಲ್ಡಿಂಗ್ ಮಾಡ್ಕೊಬೇಕು, ಡಬಲ್ ಫೋಲ್ಡಿಂಗು. ನೆನಪಿರಲಿ ಹುಕ್ಸ್ ಪಟ್ಟಿನ. ಬ್ಯಾಕ್ ನೆಕ್ ಇನ್ನೂ ಬೇಕಾದರೆ ನಾವು ಡೀಪ್ ಇಟ್ಕೊಬೋದು. ಇದು ಬ್ಯಾಕೂ ಅಷ್ಟೇ 1 ಇಂಚ್ ಫೋಲ್ಡಿಂಗ್ ಬರುತ್ತೆ. ಇದೇ ಥರ ನೀವು ನ್ಯೂಸ್ ಪೇಪರಲ್ಲಿ ಕಟ್ ಮಾಡಿ ಹೊಲಿಯಿರಿ. ಕಲಿಯೋರು ನ್ಯೂಸ್ ಪೇಪರಲ್ಲಿ ಖಂಡಿತ ಸ್ಟಿಚ್ ಮಾಡಬೇಕು, ಆಮೇಲೆ ಬಟ್ಟೆಯಲ್ಲಿ ಸ್ಟಿಚ್ ಮಾಡಬೇಕು, ನೆನಪಿರಲಿ. ಇದು ಬ್ಯಾಕ್ ನೆಕ್ಕು. ಬ್ಯಾಕ್ ಓಪನ್ ಇದೆ, ಹುಕ್ಸ್ ಪಟ್ಟಿ ಹೊಲಿಬೇಕು. ಓಕೆ ಇವರೇ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.